ಬೈಲಹೊಂಗಲ ನಗರದ ರಾಯಣ್ಣನ ವೃತ್ತದಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ರಾಕ್ ಗಾರ್ಡನ್ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನಡೀತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ದಿನದಿಂದ ದಿನಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ. ಈ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಈ ಹೋರಾಟ ಸಂಪೂರ್ಣವಾಗಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿದ್ದು ಯಾವುದೇ ರಾಜಕೀಯ ಪಕ್ಷದ ಆಶ್ರಯದಲ್ಲಿಲ್ಲ. ನಾಡಿನ ಚೆನ್ನಮ್ಮ ಅಭಿಮಾನಿಗಳು ಹಾಗೂ ಸಾಮಾಜಿಕ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರು. ಚೆನ್ನಮ್ಮ ರಾಕ್ ಗಾರ್ಡನ್ ಅಭಿವೃದ್ಧಿಗೆ ಜಾಗದ ಕೊರತೆ ಎನ್ನುವ ನೆಪವನ್ನ ಒಪ್ಪಲಾರದ ಸಂಗತಿ ಅಂತ ಹೇಳಿದಂತಹ ಅವರು ನಗರದಲ್ಲಿ ಸರ್ಕಾರದ ಸಾಕಷ್ಟು ಜಾಗ ಇದೆ, ಸರಿಯಾದ ಯೋಜನೆಯೊಂದಿಗೆ ಅಭಿವೃದ್ಧಿ ಕೈಗೊಂಡ್ರೆ ಯಾವುದೇ ತೊಂದರೆ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಸಮಾಧಿ ಸ್ಥಳವನ್ನ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಲು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿರೋದ್ರಿಂದ ಮಾತ್ರ ಸಾಕಾಗೋದಿಲ್ಲ. ಈಗ ನಡೀತಾ ಇರುವಂತಹ ಅಧಿವೇಶನದಲ್ಲಿಯೇ ಈ ಕುರಿತು ಠರಾವು ಪಾಸು ಮಾಡಿ ಕೇಂದ್ರಕ್ಕೆ ಕಳುಹಿಸಿದ್ರೆ ಅದಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾಮಗಾರಿಗಳಿಗೆ 200 ಕೋಟಿ ರೂಪಾಯಿ ಅನುದಾನ ಸಾಕಾಗೋದಿಲ್ಲ ಅಂತ ಹೇಳಿದರು. ಚೆನ್ನಮ್ಮನವರಂತಹ ಮಹಾನ್ ನಾಯಕರಿಗೆ ತಕ್ಕಂತೆ ಕನಿಷ್ಠ 500 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದರೆ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗುತ್ತೆ ಅಂತ ಒತ್ತಾಯಿಸಿದರು. ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಸ್ಥಳವನ್ನು ಅಭಿವೃದ್ಧಿಪಡಿಸಿರುವಂತಹ ರೀತಿಯಲ್ಲಿ ಚೆನ್ನಮ್ಮ ರಾಕ್ ಗಾರ್ಡನ್ ಹಾಗೂ ಸಂಬಂಧಿತ ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅವರು ಆಗ್ರಹಿಸಿದರು. ಈ ಹೋರಾಟವನ್ನು ಯಾವುದೇ ಪಕ್ಷದ ಹೆಸರಲ್ಲಿ ನಡೆಸ್ತಾ ಇಲ್ಲ, ಎಲ್ಲರಿಗೂ ಸ್ವಾಗತ ಇದ್ದು ಜಾತಿ ಧರ್ಮ ಭೇದವಿಲ್ಲದೆ ಹೋರಾಟ ಮುಂದುವರಿಯುತ್ತೆ. ಅಧಿವೇಶನ ಮಾರ್ಚ್ 26ರವರೆಗೆ ನಡೆಯಲಿದ್ದು ಈ ಅವಧಿಯಲ್ಲಿ ಚೆನ್ನಮ್ಮ ಐಕ್ಯ ಸ್ಥಳ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸರ್ಕಾರದಿಂದ ಸಕಾರಾತ್ಮಕ ನಿರ್ಧಾರ ಹೊರಬಂದ್ರೆ ಕಾಯುವುದಾಗಿ ಹೇಳಿದರು. ಯಾವುದೇ ಸ್ಪಷ್ಟ ನಿರ್ಧಾರವಾಗದೇ ಇದ್ರೆ ಮಾರ್ಚ್ 27ರಂದು ರಾಜ್ಯದ ಚೆನ್ನಮ್ಮ ಅಭಿಮಾನಿಗಳು ಹಾಗೂ ಹೋರಾಟಗಾರರ ಸಭೆ ಕರೆದಿದ್ದು ಮುಂದಿನ ಹೋರಾಟದ ರೂಪುರೇಷೆ ಹಾಗೂ ಉಗ್ರ ಹೋರಾಟದ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದರು. ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮೊದಗಿ ಸೇರಿದಂತೆ ರಫೀಕ್ ಬಡಿಗರ, ಶಿವಾನಂದ ಕೋಲಕಾರ, ಮಡಿವಾಳಪ್ಪ ಹೋಟಿ, ರಾಜು ಭರಮಗೌಡ್ರ, ಶ್ರೀಶೈಲ ಯಡಳ್ಳಿ, ಅಶೋಕ ಗುಂಡ್ಲೂರ, ಆನಂದ ಮೂಗಿ, ವಿಜಯ ಪತ್ತಾರ, ಬಸವರಾಜ ನೇಸರಗಿ ಹಾಗೂ ಇನ್ನಿತರರು ಭಾಗವಹಿಸಿದರು. ರಾಷ್ಟ್ರೀಯ ಸ್ಮಾರಕ ನಾವು ಈಗಾಗಲೇ ಲೆಟರ್ ಬರ್ತೀವಿ ಅಂತ ಹೇಳ್ತಾರೆ. ಲೆಟರ್ ಎಲ್ಲರೂ ಸಾಕಷ್ಟು ಜನ ನನಗನ್ಸಿದ ಮಟ್ಟಿಗೆ ರಫೀಕ್ ಒಂದು 100 ಸಲ ಲೆಟರ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ಗೆ. ಇದಕ್ಕೆ ಆ ಲೆಟರ್ ಬರೋದ್ರೆ ಏನೋ ಅದಕ್ಕೆ ಮಹತ್ವ ಇರುವುದಿಲ್ಲ. ಈಗ ಅಧಿವೇಶನ ನಡೆದ ಅಧಿವೇಶನ ಒಳಗೆ ಪ್ರಾಪರ್ ಚಾನಲ್ ಥ್ರೂ ಅಂದ್ರೆ ಅಧಿವೇಶನ ಒಳಗೆ ಕರಾವಾಗಿ ಇಲ್ಲಿಂದ ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದ್ರೆ ಅದಕ್ಕೆ ಒಂದು ಮಹತ್ವ ಇರ್ತದೆ. ಸುಮ್ಮನೆ ಇವರು ನಾವು ಲೆಟರ್ ಬರ್ತೀವಿ ನೋಡ್ಕೊಂತ ಕುಂತ್ರೆ ಅದಕ್ಕೆ ಮಹತ್ವ ಇಲ್ಲ. ಅದಕ್ಕೆ ಆ ರೀತಿಯಿಂದ ಅವ್ರ ಕಡೆ ಪ್ರೂಫ್ ಇದ್ರೆ ತಂದು ನಮಗೆಲ್ಲ ತೋರಿಸ್ಲಿ, ಅದನ್ನ ಮುಂದೆ ಅದನ್ನ ವಿಚಾರ ಮಾಡಕ್ ಬರ್ತದೆ. ಮತ್ತೆ 200 ಕೋಟಿ ರೂಪಾಯಿ 200 ಕೋಟಿ ಅಂತೂ ಏನೂ ಆಗೋಲ್ಲ. ಅದು 500 ಕೋಟಿಗಿಂತ ಹೆಚ್ಚು ಅದನ್ನ ಸ್ಯಾಂಕ್ಷನ್ ಮಾಡಿ ಇವೆಲ್ಲ ಸ್ಕೂಲ್ಗಳು ಇರ್ಬೋದು ಅಥವಾ ರಾಕ್ ಗಾರ್ಡನ್ ಡೆವಲಪ್ಮೆಂಟ್ ಮಾಡಿದ್ರೆ ಒಂದಿನ ಶೋಭೆ. ನಮ್ಮ ನಾಡಿನ ಇಡೀ ರಾಷ್ಟ್ರೀಯ ಹೋರಾಟದ ಚೈತನ್ಯವಾದಂತ ವೀರರಾಣಿ ಕಿತ್ತೂರು ಚೆನ್ನಮ್ಮ ದೇಶದ ಆಸ್ತಿ. ಅದಕ್ಕಾಗಿ ಇವತ್ತು ಚೆನ್ನಮ್ಮನ ಗಾರ್ಡನ್ ಅನ್ನ ಕತ್ತಲೆಯಲ್ಲಿಟ್ಟು ಉದ್ಘಾಟನೆ ಮಾಡಿದ್ದನ್ನ ನಾವೆಲ್ಲ ಪಕ್ಷಾತೀತವಾಗಿ ವಿರೋಧ ಮಾಡ್ತಾ ಇದೀವಿ. ಬೈಲಹೊಂಗಲ ಶಾಸಕರು ಅವರೇನ ವಿರೋಧಿಗಳಲ್ಲ, ಅವರು ನಮ್ಮ ಶಾಸಕರೇ. ಆಗ ಈ ಎಲ್ಲ ಅವರ ಚೆನ್ನಮ್ಮನ ಅಭಿಮಾನಿಗಳನ್ನ ಹೊರಗಿಟ್ಟು ತಮ್ಮಷ್ಟು ತಾವೇ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಅವರ ಗಾರ್ಡನ್ ಅನ್ನ ಉದ್ಘಾಟನೆ ಮಾಡಿದಕ್ಕೂ ನಮ್ಮೆಲ್ಲರೂ ನೋವಾಗಿದೆ. ಅದಕ್ಕಾಗಿ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸ್ಮಾರಕ ಗಾರ್ಡನ್ ರಾಕ್ ಗಾರ್ಡನ್ ಆಗಿ ರಾಷ್ಟ್ರೀಯ ಉದ್ಯಾನವನ್ನಾಗಿ ಮಾಡಬೇಕು ಅನ್ನುವಂತ ಪರಿಕಲ್ಪನೆ ನಮ್ಮಂತಕ್ಕಿದೆ ಹೊರತಾಗಿ ಬೇರೆದೇನಿಲ್ಲ. ಈಗಾಗಲೇ ನಮ್ಮ ಆತ್ಮೀಯ ಶಾಸಕರ ಮಾನ್ಯ ಶಾಸಕರಂತ PI ಪಾಟೀಲ್ ಅವರ ಅಭಿಮಾನಿಗಳು, ಚೆನ್ನಮ್ಮ ಅಭಿಮಾನಿಗಳು ಕಳೆದ 15 ದಿನಗಳಿಂದ ಇಲ್ಲಿ ಅವಿರತವಾಗಿ ನಿರಂತರವಾಗಿ ಧರಣಿ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ರೈತ ಸಂಘಟನೆ, ಭಾರತೀಯ ಕೃಷಿಕ ಸಮಾಜ ರೈತ ಸಂಘಟನೆ ಇಡೀ ಬೆಂಬಲವಾಗಿ ನಿಲ್ತಾ ಇದೆ, ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಜೊತೆಗೆ ಅವರ ಹೋರಾಟದಲ್ಲಿ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ. ಇದು ಪಕ್ಷಾತೀತ ಮತ್ತು ರಾಜಕೀಯ ರಹಿತವಾದ ಹೋರಾಟಕ್ಕೆ ನಮ್ಮ ರೈತ ಸಂಘಟನೆ ಬೆಂಬಲ ಕೊಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಶಾಸಕರು